ಆತಂಕ, ಓವರ್ ಥಿಂಕಿಂಗ್ ಇವೆಲ್ಲ ಈಗಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಅಲ್ವಾ? ಆದರೆ ಈ ಮಾಡ್ರನ್ ಸಮಸ್ಯೆಗೆ ಒಂದು 5000 ವರ್ಷ ಹಳೆಯ ಪರಿಹಾರ ಇದೆ ಅಂದ್ರೆ ನಂಬೋಕೆ ಆಗತ್ತಾ? ಹೌದು, ನಾವು ಮಾತಾಡ್ತಿರೋದು ಭಗವದ್ಗೀತೆಯ ಬಗ್ಗೆ. ಅದು ಹೇಗೆ ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈ ಪ್ರಯಾಣವನ್ನ ಒಟ್ಟಿಗೆ ಶುರು ಮಾಡೋಣ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಕುರುಕ್ಷೇತ್ರದ ಯುದ್ಧಭೂಮಿ. ಅಲ್ಲಿ ನಿಂತಿದ್ದಾನೆ ಮಹಾನ್ ಯೋಧ ಅರ್ಜುನ. ಅವನ ಮುಂದೆ ಇರೋದು ಬೇರೆ ಯಾರೂ ಅಲ್ಲ, ಅವನ ಸ್ವಂತ ಬಂಧುಗಳು, ಗುರುಗಳು. ಅವನ ಎದೆಯಲ್ಲಿ ಆತಂಕ, ಮನಸ್ಸಲ್ಲಿ ಗೊಂದಲಗಳ ಮಹಾಪೂರ. ಇಡೀ ಸೈನ್ಯ ಯುದ್ಧಕ್ಕೆ ರೆಡಿಯಾಗಿ ಕಾಯ್ತಿದೆ. ಆದ್ರೆ ಈ ಶ್ರೇಷ್ಠ ಯೋಧನಿಗೆ ಒಂದು ಹೆಜ್ಜೆ ಮುಂದಿಡೋಕೂ ಆಗ್ತಿಲ್ಲ. ಸಂಪೂರ್ಣವಾಗಿ ಸ್ತಬ್ಧನಾಗಿದ್ದಾನೆ. ಅರ್ಜುನನ ಈ ಪರಿಸ್ಥಿತಿ ಏನಿದೆ ಅಲ್ವಾ, ಇದು ಬರೀ ಒಂದು ಹಳೆ ಕಥೆ ಅಲ್ಲ, ಇದು ನಮ್ಮೆಲ್ಲರ ಕಥೆ. ಒಂದು ದೊಡ್ಡ ನಿರ್ಧಾರ ತಗೋಬೇಕು ಅಂದಾಗ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾದಾಗ ನಮ್ಮ ಮನಸ್ಸು ಇದೇ ರೀತಿ ಸಂದೇಹದ ಸುಳಿಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅಲ್ವಾ? ಇದನ್ನೇ ನಾವು ಓವರ್ ಥಿಂಕಿಂಗ್ ಅಥವಾ ಡಿಸೆಷನ್ ಪ್ಯಾರಾಲಿಸಿಸ್ ಅಂತ ಕರೆಯೋದು. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನ್ ನೋಡ್ಲಿದ್ದೇವೆ? ಮೊದಲು ಅರ್ಜುನನ ಗೊಂದಲದಿಂದ ಶುರು ಮಾಡಿ ಈ ಅತಿಯೋಚನೆಯ ಮೂಲ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕೃಷ್ಣ ಕೊಟ್ಟ ಸೊಲ್ಯೂಷನ್ಸ್ ಏನಂತ ನೋಡಿ ಆ ಜ್ಞಾನವನ್ನ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನು ಚರ್ಚಿಸೋಣ. ಸರಿ, ಹಾಗಿದ್ರೆ ಮೊದಲು ಅರ್ಜುನನ ಆಂತರಿಕ ರಣರಂಗದೊಳಗೆ ಹೋಗಿ ನೋಡೋಣ. ಅವನ ಯುದ್ಧ ಬರೀ ಹೊರಗಡೆ ಇರೋ ಶತ್ರುಗಳ ಜೊತೆ ಇರಲಿಲ್ಲ. ನಿಜವಾದ ಯುದ್ಧ ನಡೀತಿದ್ದಿದ್ದು ಅವನ ಮನಸ್ಸಿನೊಳಗೆ, ಅವನ ಗೊಂದಲಗಳ ಜೊತೆ. ಇದು ನಮ್ಮೆಲ್ಲರ ಜೀವನದಲ್ಲಿ ನಡೆಯುವ ಆಂತರಿಕ ಹೋರಾಟಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಅರ್ಜುನ ಅಲ್ಲಿ ಯುದ್ಧಭೂಮಿಯಲ್ಲಿ ಕುಸಿದು ಬಿದ್ದಿದ್ದು ಯುದ್ಧದ ಭಯದಿಂದ ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಅವನ ಮನಸ್ಸು ಮೋಹ, ಭಯ ಮತ್ತು ಗೊಂದಲದ ಭಾವನೆಗಳಿಂದ ಪೂರ್ತಿಯಾಗಿ ಆವರಿಸಿತ್ತು. ಅವನ ಈ ಮಾನಸಿಕ ಸ್ಥಿತಿಯೇ ಓವರ್ ಥಿಂಕಿಂಗ್ಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಅಂದ್ರೆ ಸಮಸ್ಯೆ ಹೊರಗಿನ ಪರಿಸ್ಥಿತಿಯಲ್ಲಿ ಇರಲೇ ಇಲ್ಲ, ಅದು ಪೂರ್ತಿಯಾಗಿ ಅವನ ಒಳಗೇ ಇತ್ತು. ಇಲ್ಲಿ ನೋಡಿ, ಅರ್ಜುನನೇ ಸಮಸ್ಯೆಯ ಮೂಲ ಏನು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಅದೇ, ನಮ್ಮ ಕಂಟ್ರೋಲ್ಗೆ ಸಿಗದ ಸದಾ ಚಂಚಲವಾಗಿರುವ ಮನಸ್ಸು. ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಗಾಳಿಯನ್ನ ಹಿಡಿದಿಟ್ಟಾಗೆ ಅಂತಾನೆ. ಅವನ ಈ ಮಾತುಗಳು ಆತಂಕದ ಮೂಲ ಎಲ್ಲಿದೆ ಅಂತ ನೇರವಾಗಿ ತೋರಿಸುತ್ತೆ. ಸರಿ, ಅರ್ಜುನನ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಈಗ ಕೃಷ್ಣನ ವಿಶ್ಲೇಷಣೆ ಕಡೆಗೆ ಗಮನ ಕೊಡೋಣ. ಯಾಕೆ ನಮ್ಮ ಮನಸ್ಸು ಹೀಗೆ ಆತಂಕದ ಸುಳಿಯಲ್ಲಿ ಸಿಕ್ಕೊಡುತ್ತೆ? ಇದರ ಮೂಲ ಕಾರಣವಾದ್ರೂ ಏನು? ಇದಕ್ಕೆ ಕೃಷ್ಣ ಒಂದು ಅದ್ಭುತವಾದ ವಿವರಣೆಯನ್ನ ಕೊಡ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯದ 62 ಮತ್ತು 63ನೇ ಶ್ಲೋಕಗಳಲ್ಲಿ ಈ ಒಂದು ಸೈಕಲಾಜಿಕಲ್ ಚೈನ್ ರಿಯಾಕ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ನೋಡಿ, ಒಂದು ಸಣ್ಣ ಯೋಚನೆ ಹೇಗೆ ಶುರುವಾಗುತ್ತೆ, ಅದು ಆಸಕ್ತಿಯಾಗುತ್ತೆ, ಆಸಕ್ತಿ ಆಸೆಯಾಗುತ್ತೆ, ಆಸೆ ಪೂರೈಸದಿದ್ದಾಗ ಕೋಪ ಬರುತ್ತೆ, ಕೋಪದಿಂದ ಬುದ್ಧಿ ಭ್ರಮಿಸಿ ಕೊನೆಗೆ ಮನುಷ್ಯನೇ ನಾಶವಾಗ್ತಾನೆ. ಓವರ್ ಥಿಂಕಿಂಗ್ ಶುರುವಾಗೋದು ಇದೇ ರೀತಿ, ಒಂದು ಸಣ್ಣ ಯೋಚನೆಯಿಂದ. ಅರ್ಜುನನ ಇಷ್ಟೆಲ್ಲ ಗೊಂದಲದ ಕೇಂದ್ರಬಿಂದು ಏನ್ ಗೊತ್ತಾ? ಅದು ಧರ್ಮ. ನನ್ನ ನಿಜವಾದ ಕರ್ತವ್ಯ ಯಾವುದು? ನನ್ನವರ ವಿರುದ್ಧವೇ ಹೋರಾಡೋದು ಧರ್ಮನಾ ಅಧರ್ಮನಾ? ಈ ಒಂದೇ ಒಂದು ಪ್ರಶ್ನೆ ಅವನನ್ನ ಪೂರ್ತಿಯಾಗಿ ಗೊಂದಲದ ಕೂಪಕ್ಕೆ ತಳ್ಳಿತು. ಅವನ ಸಮಸ್ಯೆಯ ಮೂಲವೇ ಈ ಧರ್ಮ ಸಂಕಟ. ಸರಿ, ಇಲ್ಲಿಂದ ನಾವು ಈ ವಿಶ್ಲೇಷಣೆಯ ಪ್ರಮುಖ ಭಾಗಕ್ಕೆ ಬರ್ತಿದೀವಿ. ಈ ಚಂಚಲ ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಶ್ರೀಕೃಷ್ಣ ಕೊಟ್ಟ ಪ್ರಾಕ್ಟಿಕಲ್ ಅಂದ್ರೆ ಕಾರ್ಯರೂಪಕ್ಕೆ ತರಬಹುದಾದ ಸೊಲ್ಯೂಷನ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ. ಇದು ಕರ್ಮಯೋಗದ ಸಾರಾಂಶ. ನೋಡಿ, ನಮ್ಮ ಕೈಯಲ್ಲಿರೋದು ಕೆಲಸ ಮಾಡೋದು ಮಾತ್ರ. ಫಲಿತಾಂಶ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಹಾಗಾಗಿ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಾವು ಮಾಡಬೇಕಾದ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಹೀಗೆ ಮಾಡಿದಾಗ ಮುಂದೇನಾಗುತ್ತೋ ಅನ್ನೋ ಆತಂಕದಿಂದ ನಾವು ಹೊರಬರ್ಬೋದು. ಇದು ಆಂಗ್ಸೈಟಿಯನ್ನ ದೂರ ಮಾಡಕ್ಕೆ ಇರೋ ಅತ್ಯಂತ ಪವರ್ಫುಲ್ ಟೆಕ್ನಿಕ್. ಈ ಚಂಚಲ ಮನಸ್ಸನ್ನ ಹಿಡಿತಕ್ಕ ತಗೊಳ್ಳೋಕೆ ಕೃಷ್ಣ 2 ಮುಖ್ಯ ಟೂಲ್ಸ್ ಕೊಡ್ತಾನೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಂದ್ರೆ ನಿರಂತರ ಪ್ರಾಕ್ಟೀಸ್ ಮೂಲಕ ಮನಸ್ಸಿಗೆ ಡಿಸಿಪ್ಲಿನ್ ತರೋದು, ಮತ್ತೆ ವೈರಾಗ್ಯದಿಂದ ಫಲಿತಾಂಶದ ಮೇಲಿನ ಅಟ್ಯಾಚ್ಮೆಂಟ್ ಕಡಿಮೆ ಮಾಡೋದು. ಈ 2 ಜೊತೆಯಾಗಿ ಹೋದಾಗ ಮಾತ್ರ ಮನಸ್ಸು ಸ್ಥಿರವಾಗೋಕೆ ಸಾಧ್ಯ. ಆದ್ರೆ ವೈರಾಗ್ಯ ಅಂದ ತಕ್ಷಣ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ಎಲ್ಲದರ ಮೇಲೂ ನಿರಾಸಕ್ತಿ, ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗೋದು ಅಂತ. ಖಂಡಿತ ಅಲ್ಲ. ವೈರಾಗ್ಯ ಅಂದ್ರೆ ರಿಸಲ್ಟ್ ಬಗ್ಗೆ ಚಿಂತೆ ಮಾಡದೆ ಪೂರ್ತಿ ಫೋಕಸ್ನೊಂದಿಗೆ ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು, ನಮ್ಮ ಬೆಸ್ಟ್ ಎಫರ್ಟ್ ಹಾಕೋದು ಅಷ್ಟೇ. ಇನ್ನೊಂದು ಅದ್ಭುತ ಕಾನ್ಸೆಪ್ಟ್ ಸಮತ್ವ, ಅಂದ್ರೆ ಮೆಂಟಲ್ ಬ್ಯಾಲೆನ್ಸ್. ಜೀವನ ಅನ್ನೋ ಸಮುದ್ರದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಆಗ ಇದು ಒಂದು ಆಂಕರ್ ಥರ ಕೆಲಸ ಮಾಡುತ್ತೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಮನಸ್ಸನ್ನ ಒಂದೇ ಸ್ಥಿತಿಯಲ್ಲಿಟ್ಕೊಳ್ಳೋದು, ಇದೇ ಸಮತ್ವ.
ಇದು ಓವರ್ ಥಿಂಕಿಂಗ್ ವಿರುದ್ಧ ಒಂದು ರಕ್ಷಾ ಕವಚ ಇದ್ದ ಹಾಗೆ. ಸರಿ, ಈ 5000 ವರ್ಷಗಳಷ್ಟು ಹಳೆಯ ಜ್ಞಾನ ಇವತ್ತಿನ ನಮ್ಮ ಮಾಡರ್ನ್ ಲೈಫ್ಗೆ, ಅದರಲ್ಲೂ ಲೀಡರ್ಶಿಪ್ ಮತ್ತು ಮೆಂಟಲ್ ಹೆಲ್ತ್ಗೆ ಹೇಗೆ ರಿಲೇಟ್ ಆಗತ್ತೆ ಅಂತ ಈಗ ನೋಡೋಣ. ನಿಜಕ್ಕೂ ಆಶ್ಚರ್ಯ ಅನ್ಸತ್ತೆ. ಇವತ್ತಿನ ಮಾಡರ್ನ್ ಸೈಕಾಲಜಿ ಗೀತೆ ತತ್ವಗಳನ್ನ ಒಪ್ಕೊಳ್ತಿದೆ. ರೆಸಿಲಿಯನ್ಸ್, ಸೆಲ್ಫ್ ಅವೇರ್ನೆಸ್, ಎಮೋಷನಲ್ ಕಂಟ್ರೋಲ್, ಈ ಎಲ್ಲಾ ವಿಷಯಗಳ ಬಗ್ಗೆ ಗೀತೆ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದೆ. ಒಂದ್ರೀತಿ ನೋಡಿದ್ರೆ ಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದು ಜಗತ್ತಿನ ಮೊದಲ ಮತ್ತು ಅತ್ಯುತ್ತಮ ಕೌನ್ಸಿಲಿಂಗ್ ಸೆಷನ್ ಇರ್ಬೋದು. ಗೀತೆಯ ತತ್ವಗಳು ಹಾಗೂ ಇವತ್ತಿನ ಲೀಡರ್ಶಿಪ್ ಸ್ಕಿಲ್ಸ್ ನಡುವೆ ಎಷ್ಟು ನೇರವಾದ ಸಂಬಂಧ ಇದೆ ನೋಡಿ. ನಿಷ್ಕಾಮ ಕರ್ಮ ಅಂದ್ರೆ ಪ್ರಾಸೆಸ್ ಮೇಲೆ ಫೋಕಸ್ ಮಾಡೋದು, ಸ್ಥಿತಪ್ರಜ್ಞಾ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್, ಧರ್ಮ ಅಂದ್ರೆ ಪರ್ಪಸ್ ಡ್ರಿವನ್ ಡಿಸಿಷನ್ ಮೇಕಿಂಗ್, ಇವೆಲ್ಲ ಒಬ್ಬ ಗ್ರೇಟ್ ಲೀಡರ್ಗೆ ಇರಲೇಬೇಕಾದ ಗುಣಗಳು. ಹಾಗಾದ್ರೆ ಈ ಜ್ಞಾನವನ್ನ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬಹುದು? ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆ. ಇವು ನೋಡಕ್ಕೆ ಸಿಂಪಲ್ ಅಂತ ಅನಿಸಬಹುದು, ಆದ್ರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮನಸ್ಸಿನ ಮೇಲೆ ತುಂಬಾನೇ ಪಾಸಿಟಿವ್ ಆದ ಪರಿಣಾಮ ಬೀರುತ್ತೆ. ಸರಿ, ನಾವು ಈಗ ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವೊಂದು ಮುಖ್ಯವಾದ ವಿಷಯವನ್ನ ಮತ್ತೆ ನೆನಪಿಸ್ಕೊಳ್ಬೇಕು. ಅದೇನಂದ್ರೆ, ನಿಜವಾದ ಯುದ್ಧಭೂಮಿ ಹೊರಗಲ್ಲ, ಅದು ನಮ್ಮ ಮನಸ್ಸಿನೊಳಗಿದೆ. ಗೀತೆ ಏನ್ ಹೇಳುತ್ತೆ ಅಂದ್ರೆ, ಹೊರಗಿನ ಜಗಳಗಳಿಗೆಲ್ಲ ಕಾರಣ ನಮ್ಮೊಳಗೇ ಇರೋ ಸ್ವಾರ್ಥ, ದುರಾಸೆ, ಕೋಪ ಅಲ್ವಾ? ಹಾಗಾಗಿ ಯಾವಾಗ ನಾವು ನಮ್ಮೊಳಗಿನ ಈ ನೆಗೆಟಿವ್ ಗುಣಗಳ ವಿರುದ್ಧದ ಯುದ್ಧವನ್ನ ಗೆಲ್ತೇವೋ, ಆಗ ನಮ್ಮ ಜೀವನದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲೂ ಶಾಂತಿ ತರೋಕೆ ಸಹಾಯ ಮಾಡಿದಾಗೆ ಆಗತ್ತೆ. ಹೊರಗಿನ ಶಾಂತಿ ಶುರುವಾಗೋದೇ ಒಳಗಿನ ಶಾಂತಿಯಿಂದ. ನೋಡಿ, ಈ ಒಂದು ಪವರ್ಫುಲ್ ಶ್ಲೋಕ ನಿಜವಾದ ಶಾಂತಿಯ ದಾರಿಯನ್ನ ಎಷ್ಟು ಸರಳವಾಗಿ ಹೇಳುತ್ತೆ. ಯಾರು ತಮ್ಮ ಆಸೆಗಳಿಂದ ಮುಕ್ತರಾಗಿರ್ತಾರೋ ಅವರಿಗೆ ಮಾತ್ರ ನಿಜವಾದ ಶಾಂತಿ ಸಿಗುತ್ತೆ ಅಂತ. ಅಂದ್ರೆ ನಮ್ಮೊಳಗಿನ ಯುದ್ಧವನ್ನ ಗೆದ್ದಾಗ ಮಾತ್ರ ನಮ್ಗೆ ಅಚಲವಾದ ಶಾಂತಿ ಸಿಗೋದು. ನಮ್ಮ ಓವರ್ ಥಿಂಕಿಂಗ್ ಮನಸ್ಸಿಗೆ ಇದೇ ಅಲ್ಟಿಮೇಟ್ ಸೊಲ್ಯೂಷನ್. ಕೊನೆಯದಾಗಿ, ಗೀತೆ ನಮ್ಗೆ ಬರೀ ಜ್ಞಾನ ಕೊಡೋದಿಲ್ಲ, ಅದು ನಮ್ಮನ್ನ ಆಕ್ಷನ್ ತಗೊಳ್ಳೋಕೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ನಮ್ಮೊಳಗಿನ ಈ ಯುದ್ಧಭೂಮಿಯಲ್ಲಿ ಹೋರಾಡಲು ನಾವು ಸಿದ್ಧರಿದ್ದೀವಾ? ನಮ್ಮ ಮನಸ್ಸಿನ ಕುರುಕ್ಷೇತ್ರದಲ್ಲಿ ಅರ್ಜುನನ ತರ ಗೊಂದಲದಲ್ಲಿ ನಿಲ್ಲಬೇಕೋ, ಅಥವಾ ಕೃಷ್ಣನ ಮಾರ್ಗದರ್ಶನವನ್ನ ಪಡ್ಕೊಂಡು ವಿಜಯಶಾಲಿಯಾಗ್ಬೇಕೋ? ಈ ಆಯ್ಕೆ ಸಂಪೂರ್ಣವಾಗಿ ನಮ್ಗೆ ಬಿಟ್ಟಿದ್ದು.